ಸೂಜಿಯವರೇ, ಸೂಜಿಯವರೇ, ಬೇಗ ಬನ್ನಿ. ಸೀಮಂತ ಶಾಸ್ತ್ರಕ್ಕೆ ಹೋಗಕ್ಕೆ ಟೈಮ್ ಆಗುತ್ತೆ. ಎಷ್ಟೊತ್ತು ಸೀರೆ ಉಡ್ಕೊಂತೀರಾ? ಎಲ್ಲರೂ ಹೋದ್ರು. ಅಲ್ಲೆಲ್ಲ ನಿಮ್ಮನ್ನೇ ಕಾಯ್ತಾ ಇದ್ದಾರೆ, ಬನ್ನಿ ಬೇಗ. ಕಾಂತವ್ರೆ, ನೀವು ಇಲ್ಲೇ ನಿಂತಿದ್ದೀರಾ? ಅಯ್ಯೋ, ನನಗೋಸ್ಕರ ನೀವೇ ಕಾಯ್ತಾ ಇದ್ದೀರಾ? ನೀವು ಹೋಗ್ಬೇಕು ತಾನೇ ಅಲ್ಲಿ? ಇಲ್ಲ, ನೀವೊಬ್ಬರೇ ಇದ್ರಲ್ವಾ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಇದ್ದೆ. ಹೌದಾ, ಸರಿ ಆಯ್ತು ನಡೀರಿ. ಸರಿ, ಈ ಸೀರೆಯಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹ್ಞೂ ಸೂಜಿ ಅವರೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆ ಮದ್ವೆ ಹುಡುಗಿ ತರ ಕಾಣಿಸ್ತಾ ಇದ್ದೀರಾ. ಅಯ್ಯೋ, ಸುಮ್ಮನೆ ಏನೇನೋ ಹೊಗಳಬೇಡಿ ಕಾಂತವ್ರೆ, ನಿಜ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಯಾಕೆಂದ್ರೆ ನಾನು ಯಾವತ್ತೂ ಸೀರೆನೇ ಉಟ್ಟಿಲ್ಲ ಜಾಸ್ತಿನ, ಗೊತ್ತಾ? ಯಾವತ್ತೋ ಒಂದ್ಸಲ ಹುಟ್ಟಿದ್ನೇನಪ್ಪ ಅಷ್ಟೇನೆ, ಯಾವುದೋ ಮದ್ವೆಲ್ಲೋ ದೇವ್ರ ಹಬ್ಬದಲ್ಲೋ ಏನೋ ಹುಟ್ಟಿದ್ದೆ ಅಷ್ಟೇನೆ. ಅದ್ ಬಿಟ್ರೆ ಮತ್ತೆ ಇವತ್ತೇ ಹುಟ್ಟಿರೋದು. ಅದಕ್ಕೆ ಸೀಮಂತ ಅಂತ ಹೇಳಿ ಉಟ್ಕೊಂಡಿದ್ದೀನಿ. ಚೆನ್ನಾಗಿದ್ಯಾ? ಹೇಳ್ತಾ ಇದ್ದೀನಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತನ. ಹೌದಾ, ಥ್ಯಾಂಕ್ ಯು. ಸರಿ ಆಯ್ತು, ಬನ್ನಿ. ಅಲ್ಲೆಲ್ಲ ಕಾಯ್ತಾ ಇರ್ತಾರೆ, ಎಲ್ಲರೂ ಹೋಗಿದ್ದಾರೆ, ನೀವೊಬ್ಬರೇ ಇಲ್ಲಿರೋದು. ಕಾಂತವ್ರೆ, ನೀವು ನಿಮ್ಮ ಅಮ್ಮ ಬರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಹೆಂಗೋ ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಏನಂತಾರೋ ಏನೋ ಬೈತಾರೇನೋ ಅಂತ ಹೇಳಿ ಬರಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಅಯ್ಯೋ, ನೇತ್ರಕ್ಕನ ಬಗ್ಗೆ ಎಲ್ಲ ಗೊತ್ತಿತ್ತು, ಆದ್ರೆ ನೀವು ತುಂಬಾ ಒಳ್ಳೆಯವರಲ್ವಾ, ನಿಮ್ಗೋಸ್ಕರನೇ ಬಂದಿದ್ದು ನಾನು. ನನಗೋಸ್ಕರನಾ? ನಿಮ್ಗೋಸ್ಕರ ಅಲ್ಲ, ಅಂದ್ರೆ ನಿಮ್ಮ ಮನೆಯವರು, ನಿಮ್ಮ ಅಮ್ಮ, ನಿಮ್ಮ ಅಣ್ಣನೂ ತುಂಬಾ ಬಲವಂತ ಮಾಡಿ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಬಂದೆ. ನಮ್ಮಮ್ಮ ಆವಾಗ್ಲೇನೆ ಸುಳ್ಳು ಹೇಳಿದ್ರು, ನೇತ್ರನು ಕಳ್ಸಿದ್ಲು ಅಂತಾನ. ನಿಮ್ಮ ಅಣ್ಣ ಏನು ಆ ಥರ ಹೇಳಿಲ್ಲ, ಸುಮ್ಮನೆ ನಮ್ಮಮ್ಮ ನೇತ್ರಕ್ಕಗೆ ಸಮಾಧಾನ ಮಾಡೋಕ್ಕೋಸ್ಕರನ ಆ ಥರ ಹೇಳ್ತು ಅಷ್ಟೇನಿ. ಓ ಹೌದಾ, ಸರಿ ಆಯ್ತು, ನಡೀರಿ ಹೋಗೋಣ. ಗಿರಿ, ಎಲ್ಲೋ ನಿಮ್ಮ ಮಾವ, ಆಮೇಲೆ ರಾಜ, ಆಮೇಲೆ ಇನ್ನು ಚಿಕ್ಕತ್ತೆ ಅವ್ರು ಯಾರು ಕಾಣಿಸ್ತಾ ಇಲ್ಲ. ಎಲ್ಲಿ ನಿಂತಾರ ಅವರು? ಅಮ್ಮ, ಅಗಳಮ್ಮ, ಆ ಕಡೆ ನಿಂತವ್ರು ನೋಡು. ಎಲ್ಲರೂ ಇಲ್ಲೇ ನಿಂತ್ಕೊಂಬಕ್ಕಾಗಲ್ಲ, ಅಲ್ಲಿ ನಿಂತಿರ್ತೀವಿ ಬಿಡು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ಮಾವ ಅಲ್ಲಿ ಅಡುಗೆ ಸಾಲಲ್ಲಿ ನೋಡ್ಕೊಂತೀನಿ ನಾನು, ನೀವು ಹೋಗೋದು ಯಾಕೆ ಕೆಲಸ ಮುಗಿಸ್ಕೊ ಹೋಗ್ರಿ ಅಂತ ಹೇಳಿ ನಾನು ಕಳಿಸಿದ್ರು. ಹೌದಾ, ಎಲ್ಲಿ ನಿನ್ ತಂಗಿ ಸೂಜಿ ಬರಲೇ ಇಲ್ಲ? ಬತ್ತಳೆ ಇರಮ್ಮ, ಅದೇ ಕಾಂತ ಇದ್ದಾನಲ್ಲ, ಕಾಂತ ನಾನು ಕರ್ಕೊಂಬರ್ತೀನಿ ಸೂಜಿನ, ನೀನು ಹೋಗಿರು ಅಂತ ಹೇಳ್ದ, ಅದಕ್ಕೆ ನಾನು ಅದೇ ಬಂದೆ. ಅವಳು ಬತ್ತಾಳೆ ಇರು, ಕಾಂತನೂ ಸೂಜಿನ ಇಬ್ರು. ಓ ಹೌದಾ, ಒಳ್ಳೆ ಕೆಲಸ ಮಾಡಿದ್ದೆ ಬಿಡು, ಇಬ್ರು ನಿಧಾನವಾಗಿ ಮಾತಾಡ್ಕೊಂಡ್ ಬರ್ಲಿ. ಅರೇ ರೇ ರೇ ರೇ, ಸೂಜಿ ಏನೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೀರೆ ಉಡ್ಕೊಂಡು? ಅಯ್ಯೋ 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 ಅಯ್ಯೋ. ಹೌದೇನಮ್ಮ, ಕಾಂತ ಅವರು ಹಂಗೆ ಹೇಳಿದ್ರು, ಒಳ್ಳೆ ಮದ್ವೆ ಹುಡುಗಿ ತರ ಕಾಣಿಸ್ತಾ ಇದೀಯಾ ಅಂತಾನ. ಕಣೆ ಸೂಜಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಬಾ, ಇವಾಗ ಟೈಮ್ ಆತು, ಈಗ ನಿನ್ನ ಮದ್ವೆ ಟೈಮ್ ಅಲ್ಲ, ನಿಮ್ಮ ಅತ್ತಿಗೆ ಅದು ಸೀಮಂತ ಟೈಮ್. ಬಾ ಅಣ್ಣ, ಯಾಕೋ ಹೊಟ್ಟೆ ಹೊರ್ಕಂತ್ಯಾ? ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೊಸ ಪ್ಯಾಂಟು ಹೊಸ ಶರ್ಟ್ ಇಕ್ಕೊಂಡು. ಇನ್ನೇನು ಎಲ್ಲರೂ ಬಂದಿದ್ದಾಯ್ತಲ್ಲ ಕಳಮರೆ, ಈಗ ಅರಿಶಿನ ಹಚ್ಚಿ ಅವಳಿಗೆ ಆಶೀರ್ವಾದ ಮಾಡ್ರಿ, ಆರತಿ ಬೆಳಗಿ. ಏಮ ಹೋಗಿ, ನೀನೇ ಸೋದರತ್ತೆ ಅಲ್ವೇ, ನೀನೇ ಮೊದಲು ಆರತಿ ಬೆಳಗಿ ಅವಳಿಗೆ ಅರಿಶಿನ ಕುಂಕುಮ ಹಚ್ಚೋಗಿ ಹೋಗಿ. ಸರಿ ಅದಕ್ಕೆ ಆಯ್ತು, ನಾನೇ ಮೊದಲು ನೇತ್ರನ್ಗೆ ಆರತಿ ಮಾಡ್ತೀನಿ ಹೇಳಿ. ಜಯಮ್ಮ, ನಿನ್ ಸೊಸೆಗೆ ಒಂದು ಹಾಡು ಹೇಳ್ಬೇಕಮ್ಮ. ನೀನು ಬರೀ ಸುಮ್ಮನೆ ಆರತಿ ಇಟ್ಕೊಂಡು ಆಗಲ್ಲ, ಒಂದು ಹಾಡು ಹೇಳ್ಬಿಟ್ಟು ಆರತಿ ಬೆಳಗ್ಬೇಕು. ಅವಳಿ ಜವಳಿ ಮಕ್ಕಳಾಗ್ಲಿ ಅಂತೇಳಿ ಆಶೀರ್ವಾದ ಮಾಡು ನಿನ್ ಸೊಸೆಗೆ. ಅಯ್ಯೋ, ನನಗೆ ಹಾಡಕ್ಕೆ ಬರಲ್ವಲ್ಲಕ್ಕ. ನಮ್ಮ ನೇತ್ರಮ್ಮಗೆ ಅವಳಿ ಜವಳಿನೇ ಆಗೋದು. ನೋಡ್ತಾ ಇರ್ರಿ. ಇಬ್ರು ಗಂಡೇ ಹುಡ್ತಾರೆ, ಗಂಡು ಮಕ್ಕಳು. ನಿಮ್ಮ ವಂಶ ಉದ್ಧಾರ ಮಾಡೋ ಅಂತ ಗಂಡು ಮಕ್ಕಳೇ ಹುಡ್ತಾರೆ. ಏಮ್ಮ, ಎಂತದನ್ನಾಗ್ಲಿ ಹೇಳು, ಈಗ ಹಾಡು ಹೇಳಿ ಆರತಿ ಬೆಳಗು ನೇತ್ರಮ್ಗೆ ನೀನೇನೆ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಜೀವ ಜೀವಂತ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯ ಜೀವ ಜೀವಂತ. ರನ್ನದಾರತಿ ಎತ್ತಿ ಬಂಗಾರಿಗೆ, ಪ್ರೀತಿ ಕುಡಿವತ್ತ ಸಿಂಗಾರಿಗೆ. ಮುತ್ತಿನಾರತಿ ಎತ್ತಿ ಮುತ್ತೈದೆಗೆ, ಬಂಗಾರದಾರತಿ ಎತ್ತಿ ಬಂಗಾರಿಗೆ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಸಿರಿದೇವಿಗೆ, ತಿಂಗಳು ತುಂಬ್ಯಾವೆ ಸಿರಿದೇವಿಗೆ. ಬರಲ್ಲ ಅಂತಾನೆ ಚೆನ್ನಾಗಿ ಹೇಳ್ದೆ ಕಣೆ ಜಯಮ್ಮ, ಆಡ ಚೆನ್ನಾಗಿತ್ತಮ್ಮ. ಅಯ್ಯೋ, ಅರಶಿನ ಅಷ್ಟೊಂದು ರೂಪದಲ್ಲೇ ಜಯಮ್ಮ, ಸಾಕು ಬಿಡೆ. ಅಯ್ಯೋ, ಏನಾಗಲ್ಲ, ಸುಮ್ಮನಿರಿ ಅದಕ್ಕೆ ಇವತ್ತೊಂದಿನ ಹಚ್ತೀನಿ ಅಷ್ಟೇನೆ. ಅರಿಶಿನ ಕುಂಕುಮ ಅಂದ್ರೆ ಮುತ್ತೈದೆ ಸೌಭಾಗ್ಯ, ಸುಮ್ಮನಿರಿ, ಏನೂ ಆಗಲ್ಲ, ಒಂದಿಟ್ಟು ಹೆಚ್ಚಾಗಿ ಹಚ್ಚಿರೇನು. ಆಯ್ತು ಹಚ್ಚಮ್ಮ, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂಬನ. ಸೋದರತ್ತೆ ಅಲ್ವೇ, ಒಂದಿಟ್ಟು ಹೆಚ್ಚಾಗಿ ಹಚ್ತೀಯ, ಹಚ್ಚು. ನೇತ್ರ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ, ಈ ಸೀರೆ ಒಡವೆ ಎಲ್ಲ ಹಾಕೊಂಡು. ನೀನ್ ಬಂದ ಆಗಿಂದನ ಈ ನಿಮ್ಮನೆ ಚೆನ್ನಾಗಿ ಉದ್ಧಾರ ಆಗೈತಿ. ಇವತ್ತು ನೀನು ಬಸರಿ ಆಗಿದ್ಯಾ, ಇನ್ನೇನು ತಿಂಗಳು ಅಷ್ಟೊತ್ತಿಗೆ ನಿನ್ಗೆ ಅವಳಿ ಜವಳಿ ಮಕ್ಕಳಾಗ್ತವೆ. ನಿಂದು ಅದೃಷ್ಟನೋ ಅದೃಷ್ಟ ತಗ.
ಎಲ್ಲ ದೇವ್ರ ಆಶೀರ್ವಾದ, ನಿಮ್ಮಂತ ದೊಡ್ಡರ ಆಶೀರ್ವಾದ ಅತ್ತೆ. ಹೆಂಗ ನಿನ್ನ ಆಶೀರ್ವಾದದಿಂದನ ಹಂಗೆ ಆದ್ರೆ ಸಾಕು ಅತ್ತ. ಹಂಗೆ ಆಗುತ್ತೆ ಕಣಿ. ನಾನು ಅಂದ್ರೆ ಏನ್ ಅನ್ಕೊಂಡಿದ್ದೀನಿ ಹತ್ರ, ಈ ಜಯಮ್ಮ ಏನ್ ಹೇಳ್ತಾಳೋ ಅದೇ ನಡೆಯುತ್ತೆ. ನನ್ನ ನಾಲ್ಗೆಗೆ ಮಚ್ಚೆ ಐತೆ ಗೊತ್ತಾ? ನಿನ್ಗೆ ಅವಳಿ ಜವಳಿ ಮಕ್ಕಳೇ ಆಗದು. ಅಯ್ಯೋ ಸುಮ್ನಿರೆ ಜಯಮ್ಮ, ಅವಳಿ ಜವಳಿ ಮಕ್ಕಳಾದ್ರೆ ನೋಡ್ಕೊಂಬಕ್ಕೆ ಆಗಲ್ಲ. ಎರಡು ಹುಡುಗರಿಗೂ ಹಾಲು ಕುಡಿಸ್ಬೇಕು, ಎರಡು ಹುಡುಗರು ಎದ್ದಾಡ್ತವೆ, ಎರಡು ಹುಡುಗರು ಉಚ್ಚೆ ಕಕ್ಕ ಎಲ್ಲ ಮಾಡ್ತವೆ. ದೊಡ್ಡವಾಗ ತಕ್ಕ ನೋಡ್ಕೊಂಬೋದು ತುಂಬಾ ಕಷ್ಟ ಐತೆ. ಜವಳಿ ಜವಳಿಗೆ ಎರಡೆರಡಾದ್ರೆ ಒಂದಾದ್ರೆ ಚೆನ್ನಾಗಿ ನೋಡ್ಕೋಬಹುದು, ಒಂದೇ ಆಗ್ಲೇಳು ಸಾಕು. ಹೆಂಗೋ ಒಂದೋ ಎರಡೋ ಆದ್ಮೇಲೆ ಗೊತ್ತಾಗುತ್ತೆ. ಜಯಮ್ಮ ನಿಂದಾತೇನೆ ಬಾಯ್ತ್ಲಾಗೆ ಮಾಡೋರೆಲ್ಲ ಮಾಡ್ಲಿ. ಆಕಾಶ ಅಂತಕಯ್ಯ, ನೀನು ಆರ್ತಿ ಬೆಳಗ್ಗೆ ಆಶೀರ್ವಾದ ಮಾಡು. ನಾನು ಆಮೇಲೆ ಮಾಡ್ತೀನಿ, ನೀನ್ ಮಾಡಮ್ಮ. ಅಮ್ಮಯ್ಯ ಬಾ ಕಣಮ್ಮ, ಬಾ ಆಯ್ತಮ್ಮ. ಒಳ್ಳೇದಾಗ್ಲಮ್ಮ, ಯಾವ ಕಷ್ಟ ಇಲ್ದಂಗೆ ಇನ್ನೇರ್ಗೆ ಸುಸೂತ್ರವಾಗಲಿ ಆರೋಗ್ಯವಾಗಿರೋ ಮಗು ಹುಟ್ಲಿ. ನಿಮ್ಮ ಮನೆಗೆ ಆ ಮಗುವಿಂದನೇ ಅದೃಷ್ಟ ಬಂದು ನೀವುನು ದೊಡ್ಡ ಸಾವುಕಾರ ಆಗ್ಲಿ. ನೀನ್ ಆ ಮನೆಗೆ ಮಹಾರಾಣಿ ತರ ಇರಂಗಾಗ್ಲಿ. ನಿನ್ನ ಮಹಾರಾಣಿ ತರ ನೋಡ್ಕೊಳ್ಳೋಂತ ಮಗನೇ ಹುಟ್ಲಿ. ನಂದಾಯ್ತು, ಬಾರಕ ಬಾ ನೀನು. ಇರ್ಲಿ ಇರು, ಅವಳು ಚಿಕ್ಕಮ್ಮ ಇದ್ದಾಳಲ್ಲ ದೇವಮ್ಮ, ಬಾರಮ್ಮ ನೀನು ಆಶೀರ್ವಾದ ಮಾಡ್ಬಾ ಬಾ. ಅದಕ್ಕೆ ಈ ಅಮ್ಮ ಏನು ಶಾಂತಮ್ಮ ಆಗ್ಲಾನ ಎಲ್ಲಾದ್ಕೂ ದೇವಮ್ಮ ದೇವಮ್ಮ ಅಂತ ಕರೀತಾಳೆ. ಏನು ಇಷ್ಟ ದಿನ ಅಮ್ಮನೆ ಇದ್ಲೇನೋ ಅಮ್ಮಂಗೆ. ಅಲ್ಲ ಯಾಕೆ ಅವಳು ಅಷ್ಟೊಂದು ಇದು ಮಾಡ್ತಾಳೆ ಈ ಅಮ್ಮ? ಅಲ್ಲ ನಾವೆಲ್ಲ ಮಾಡಿರೋದಲ್ವೇ? ಎಲ್ಲಾದ್ಕೂ ದೇವಮ್ಮ ದೇವಮ್ಮ ಅಂತಾಳೆ. ಎಲ್ಲಿಗೆ ಅಯ್ಯಮ್ಮನ್ ಕರ್ಸಿರೋದು ಅಲ್ದೇನೆ ಓಹೋ ಆರ್ತಿ ಬೆಳಗ್ ಬರಮ್ಮ ಅಂತಾಳೆ. ನಮ್ಗೆ ಆಗಲ್ಲ ಅಂಬದ್ ಗೊತ್ತಿದ್ದು ನೋಡಿ ಅದಕ್ಕೆ. ಹೋಗ್ಲಿ ಬಿಡಿ ಅತ್ತ, ಈಗ ಯಾಕೆ ಅವೆಲ್ಲನ ಬಲವಂತ ಮಾಡಿ ಹೇಳಿದ್ರಂತೆ. ಹಕ್ಕೆ ಬಂದೇಳವಳು ದೇವಿ. ನಮ್ಗೇನಂತೆ ಸುಮ್ಮನೀರು, ಬಂದ್ರು ಬತ್ತಾಳೆ, ತಿಂದು ಹೋಗ್ತಾಳ. ಆಮೇಲೆ ಅವಳೇನ್ ಮಾತಾಡ್ಸಕ್ ಹೋಗ್ಬೇಡ. ನಮ್ಮ ನೇತ್ರಮ್ಗೂ ಆಗಲ್ಲ. ಆದ್ರೆ ಇವಳು ಆ ಸೂಜಿನ ಗಂಟು ಹಾಕ್ಬೇಕು ಅಂತ ನಾ ಕರ್ಸಿ ಅವಳಂತಿ ಬಲವಂತ ಮಾಡಿ. ನೋಡ ಈ ಮದ್ವೆ ಅಂತೂ ಗ್ಯಾರಂಟಿ ನಡೆಯಲ್ಲ. ಸುಮ್ನೆ ಈ ಅಮ್ಮ ಆಸೆ ಇಟ್ಕೊಂಡೆ ಅವಳು ಅಷ್ಟೇನಿ. ಬಾರಮ್ ದೇವಮ್ಮ, ಯಾಕಲ್ಲೇ ನಿಂತ್ಕೊಂಡೆ, ಬಾ ಜಲ್ದಿ ಇತ್ಲಾಗೆ. ನೇತ್ರ, ನಿನ್ಗೆ ಆ ದೇವರು ಒಳ್ಳೇದ್ ಮಾಡ್ಲಿ. ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಅವಳು ಒಟ್ಟಿನಲ್ಲಿ ಮಗು ನಿನಗೆ ಹುಟ್ಟಬೇಕಾದ್ರೆ ಏನು ತೊಂದರೆ ಕೊಡ್ದಂಗೆ ಆರಾಮಾಗಿ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಒಳ್ಳೇದಾಗ್ಲಮ್ಮ ನಿನ್ಗೆ. ಇವಳು ಹೇಳ್ದಕ್ಕೆ ಒಳ್ಳೇದಾಗ್ಬಿಡುತ್ತೆ. ಏನ್ ಇವಳು ದೊಡ್ಡ ಧನಂದಾರಿ ನೋಡು. ಇವಳು ಮಾಡಿರೋ ಅನ್ಯಾಯಕ್ಕೆ ಇಂತರ ಹತ್ರ ಆಶೀರ್ವಾದನೆ ಮಾಡಿಸ್ಬಾರ್ದು. ಈ ಶಾಂತ ಮಗು ಬುದ್ಧಿ ಇಲ್ಲ. ಇವಳನ್ನು ಕರ್ಕೊಂಬಂದು ಆಶೀರ್ವಾದ ಮಾಡ್ಬಾ ಅಂತೈತಿ. ಅಯ್ಯೋ ಜಯಮ್ಮ, ಸ್ವಲ್ಪ ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಸುಮ್ಮನೆ ಕೈಯಿಂದ ಒಳ್ಳೆ ಕೆಲಸ ನಡಿಬೇಕಾದ್ರೆ, ಶುಭ ಕಾರ್ಯ ನಡಿಬೇಕಾದ್ರೆ ಸುಮ್ಮನೆ ಇಂಥವೆಲ್ಲ ಮಾತಾಡಬಾರ್ದು. ಸುಮ್ಮನಿರು, ನಮ್ಮ ನೇತ್ರಮ್ಗೆ ತೊಂದರೆ ಆಗುತ್ತೆ. ಏನಾದ್ರೂ ವಿಘ್ನ ಅದು ಇದು ಬಂತಂದ್ರೆ ಸುಮ್ಮನೆ ಹಂಗೆ ಏನು ಮಾತಾಡಬೇಡ. ಬಂದ್ರು ಬತ್ತಾಳತ್ತಾಗಿ ಏನು ಅವಳು ಬಂದಿಡ್ಕೇನು ನಮ್ಮ ನೇತ್ರಮ್ಗೆ ಏನು ಕೆಟ್ಟದಾಗಲ್ಲ. ಏನು ಹೇಳಿ ಅದಕ್ಕೆ, ಇವಳಂತೂ ಇಲ್ಲಿ ಬರಬಾರ್ದಾಗಿತ್ತು. ನಮ್ಮನೆ ಮರ್ಯಾದೆ, ನಮ್ಮ ಅಣ್ಣನ ಮರ್ಯಾದೆ, ನಿನ್ನ ಮರ್ಯಾದೆ ಎಲ್ಲ ತೆಗ್ದಿರೋಳು ಇವತ್ತು ನೇತ್ರನ ಸೀಮಂತಕ್ಕೆ ಬಂದವಳೆ. ಆಗ್ದಿದ್ರು ಏನಂತ ಬರ್ತಾವೋ ಮಕ್ಕ ಇಕ್ಕೊಂಡು. ಅಲ್ಲ ನಮಗೂ ಅವ್ರಿಗೂ ಆಗಲ್ವಲ್ಲ, ನಾನು ಏನಂತ ಹೋಗೋಣ ಅಂತಾನ ಅವಕ್ಕೇನು ಒಂದು ಈಟು ಒಂದ್ಸಲ್ವೇನಪ್ಪ. ನಾನು ಆಶೀರ್ವಾದ ಮಾಡ್ದೆ. ಬಾರಕ್ಕ ಬಾ, ನೀನ್ ಮಾಡ್ಬಾ. ಗಂಡನ್ ಕರೀರಿ, ಗಿರೀಶಪ್ಪ ನೀನ್ ಬಾರಪ್ಪ, ನೀನ್ ಆಶೀರ್ವಾದ ಮುಖ್ಯ ಅವಳಿಗೆ. ಬಾ ಅಕ್ಕ, ನೀವು ಬರ್ರಿ. ಸರಿ ಅಮ್ಮ, ನಾವು ಮಾಡ್ತೀವಿ ಹೇಳು. ಬಾರಪ್ಪ ಗಿರೀಶ. ನೇತ್ರಮ್ಮ, ನಿನ್ಗೆ ಒಳ್ಳೇದಾಗ್ಲಮ್ಮ. ನಮ್ಮ ವಂಶದ ದಾರಕನ್ನ ನೀನು ಆಡಿತಾ ಇದ್ಯಾ, ಯಾವ ತೊಂದ್ರೆ ಆಗ್ದಂಗಿರ್ಲಿ. ನನ್ನ ಮೊಮ್ಮಗುಗೆ ಅಮ್ಮ ಮೊಮ್ಮಗ ಅಂತಂಬೇಡ. ಮಗು ಅಂತ ಹೇಳಿ ಸಾಕು. ಅದು ಹೆಣ್ಣಾಗ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ? ಹೆಣ್ಮಗು ಆದ್ರಿ ಸರಿ ನಮ್ಮ ಸೂಜಿಗೆ ಹೆಣ್ಣು ಗಂಡು ಅಂತ ನಾ ಹೇಳಂಗಿಲ್ಲ. ಹೆಣ್ಣು ಗಂಡು ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾಳೆ ಅವಳು. ಹೆಣ್ಣು ಹುಡುಗಿ ಅಲ್ವಾ, ಅದಕ್ಕೇನೆ ಕಣಕ್ಕ ಅವಳು ಹೇಳೋದ್ರಾಗೂ ನ್ಯಾಯ ಐತಿ. ನಾವೇ ಹೆಂಗಸ್ರಾಗಿ ಹೆಣ್ಣು ಗಂಡಾಗ್ಲಿ ಹೆಣ್ಣಾಗ್ಲಿ ಅಂತ ಹೇಳಿರಿ ಆ ಒಟ್ಟಾಗಿರೋದ್ನ ಯಾರು ಕಂಡವ್ರು ಹೇಳು? ಭಗವಂತ ಯಾವ್ದು ಮಾಡಿಕ್ಯಾನೋ ಅದನ್ನ ನಾವು ಪ್ರೀತಿಯಿಂದನ ಮಾಡ್ಕೋಬೇಕು. ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಸೂಜಿ ತುಂಬಾ ಬುದ್ಧಿವಂತೆ. ಅದಕ್ಕೆ ಮತ್ತೀಗ ಅವಳೆಲ್ಲ ತಿಳ್ಕೊಂಡವಳಲ್ಲ, ಅದಕ್ಕೆ ಹಿಂಗೆ ಹೇಳ್ತಾಳೆ ಹೆಣ್ಣು ಗಂಡು ಭೇದ ಭಾವ ಮಾಡಬಾರ್ದು ಅಂತಾನ. ಅವಳು ಹೇಳೋದ್ರಾಗೂ ನ್ಯಾಯ ಐತಿ. ನಮ್ಮ ಸೂಜಿ ಹೇಳ್ದಂಗೆ ಯಾವ ಪಾಪನಾದ್ರೂ ಆಗ್ಲಿ ಅವಳು ಒಟ್ನಲ್ಲಿ ಚೆನ್ನಾಗಿರ್ಲಿ ಸಾಕು. ಗೌರಿ ಯಾಕೆ ತಡ? ಬಾ ನೀನು. ಇನ್ನ ಏನ್ ಮುಗ್ದಿಲ್ಲ. ಹಿಂಗೆ ನಾನು ಅಡುಗೆ ಮಾಡ್ತಿದ್ದೆ, ಹೋಗೋಣ ಅಂತಾನೆ ಸುಮ್ಮನೆ ಅದೇ. ಟೈಮೇ ನೋಡ್ಲಿಲ್ಲ. ಸರಿ ಬಿಡು, ಹೆಂಗೋ ಇನ್ನು ಮುಗ್ದಿಲ್ವಲ್ಲ. ನೇತ್ರ ಒಳ್ಳೇದಾಗ್ಲಿ ನಿನ್ಗೆ. ಥ್ಯಾಂಕ್ಸ್ ಕಣೆ ಗೌರಿ. ಹೆಂಗೋ ಬಂದ್ಯಲ್ಲ ಈಗ್ಲಾದ್ರೂ. ನಾನು ಯಾಕೆ ಗೌರಿ ಬರ್ಬೇಕಾಯ್ತಲ್ಲ, ಬರ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಹೆಂಗೋ ಬಂದ್ಯಲ್ಲ ನೆನೆಸ್ಕೊಂಡು. ನಾನು ಬೇಗ ಬರೋಣ ಅಂತಾನೇನೆ ಅಡುಗೆ ಮಾಡ್ತಿದ್ದೆ. ಏನ್ ಮಾಡ್ತೀಯಾ? ನಾನು ಟೈಮ್ ನೋಡ್ಲಿಲ್ಲ ಬಿಡು. ಇನ್ನ ಟೈಮ್ ಐತೆ, ಹೋಗೋಣ ಅನ್ಕೊಂಡು ಇಷ್ಟು ತಡ ಆಯ್ತು ಬರೋದು. ಬೇಜಾರು ಮಾಡ್ಕೋಬೇಡ ಕಣೆ. ಪರವಾಗಿಲ್ಲ ಬಿಡು, ಈಗಲಾದ್ರೂ ಬಂದಿಲ್ಲ, ಸಂತೋಷ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.